ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸುಬ್ರಾಯನ್ ಮಿಥುನ್ ಟಾಟೋ ಸ್ಟುಡಿಯೋ ಆರ್ಟಿಸ್ಟ್. ನಾನಿವತ್ತು ಒಂದು ಆರ್ಟ್ ಎಕ್ಸಿಬಿಷನ್ಗೆ ಬಂದಿದ್ದೇನೆ. ಸೊ ವೆಲ್ಕಮ್ ಟು ಎಲ್ರಿಗೂ ದ ಲಿಟಲ್ ಬಿಗ್ ಶೋ, ಗ್ರೂಪ್ ಶೋ, ಆಲ್ ಆರ್ಟಿಸ್ಟ್ ಟುಗೆದರ್ ಅಂತ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 23 ಆರ್ಟಿಸ್ಟ್ ಸೇರಿ ಈ ಆರ್ಟ್ ಎಕ್ಸಿಬಿಷನ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದರಲ್ಲಿ ನನಗೆ ಗೊತ್ತಿರೋ ಕೆಲವು ಆರ್ಟಿಸ್ಟ್ ಕೂಡ ಇದ್ದರು. ಆ್ಯಂಡ್ ನನ್ನ ಫ್ರೆಂಡು ಮುಕುಂದ್ ಕೂಡ ಈ ಗ್ರೂಪ್ ಎಕ್ಸಿಬಿಷನಲ್ಲಿದ್ದಾರೆ. ಆ್ಯಂಡ್ ವಿನ್ಯಾಸ್ ತುಂಬ ಜನ ಇದ್ದಾರೆ, ನನಗೆ ಗೊತ್ತಿರೋರು ಆರ್ಟಿಸ್ಟ್ಗಳಿದ್ದಾರೆ. ಆ್ಯಂಡ್ ಈ ಕಲಾವಿದರುಗಳಿಗೆಲ್ಲ ಒಂದು ಸ್ಪೇಸ್ ಬೇಕಿತ್ತು. ಅದೇ ಸ್ಪೇಸ್ ಬಂದು ನಿಮಗೆ ಆರ್ಟ್ ಗ್ಯಾಲರಿ ಹೆಸರು ಬಂದು ಆಸ್ಪದ ಆರ್ಟ್ ಸ್ಪೇಸ್ ಅಂತ ಗ್ಯಾಲರಿ. ಸೊ ಅಲ್ಲಿ ಎಲ್ಲ ಕಲಾವಿದರುಗಳಿಗೆ ಒಂದು ಸ್ಪೇಸ್ ಬೇಕಲ್ವಾ, ಲೈಕ್ ಒಂದು ಆರ್ಟ್ ಎಕ್ಸಿಬಿಷನ್ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕಾಗಿರುತ್ತೆ. ಸೊ ಆ ಸ್ಪೇಸನ್ನು ಕೊಟ್ಟವರೇ ಆಸ್ಪದ ಆರ್ಟ್ ಸ್ಪೇಸ್ ಗ್ಯಾಲರಿ ಅವರು. ಸೊ ಆ ಗ್ಯಾಲರಿಯನ್ನು ಓನರ್ ಬಂದು ಆರ್ಟಿಸ್ಟ್ ಯೋಗಶ್ರೀ ಮೇಡಮ್ ಅಂತ. ಸೊ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಒಂದು ಕೆಲವು ಆರ್ಟಿಸ್ಟ್ ಲೈಕ್ ಅಂದರೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳನ್ನ ಹುಡುಕಿ, ಸೊ ಅವರಲ್ಲಿರೋ ಟ್ಯಾಲೆಂಟ್ಗಳನ್ನ ಗುರುತಿಸಿ, ಸೊ ಅವರ ಆರ್ಟ್ಗಳನ್ನ ಸೊ ಅವ್ರದ್ದೇ ಗ್ಯಾಲರಿಲಿ ಅವರು ಡಿಸ್ಪ್ಲೇ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಥರ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದು ನಾನೀಗ ಫಸ್ಟ್ ಗ್ಯಾಲರಿಲಿದ್ದೇನೆ. ಸೊ ನೀವೆಲ್ಲ ನೋಡ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಈ ಥರ ಅವರು ಸೊ ಫುಲ್ ಗ್ಯಾಲರಿ ಥರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ದ ಆರ್ಟ್ ಸ್ಪೇಸ್ ಆರ್ಟ್ ಗ್ಯಾಲರಿ. ಸೊ ಇಲ್ಲಿ ನಾನೊಂದು ಗಮನಿಸಿದೆ ಆ್ಯಕ್ಚುಲಿ ಏನಂದರೆ, ಕೆಲವು ಕಲಾವಿದರು ಸೊ ಇಲ್ಲಿ ಯಾರೂ ಹೊಸ ಟ್ಯಾಲೆಂಟೆಡ್ ಅಥವಾ ಹೊಸ ಆರ್ಟಿಸ್ಟ್ ಅಂತ ಹೇಳುವಂಗಿಲ್ಲ. ಎಲ್ಲರೂ ಅವ್ರವ್ರದ್ದೇ ಆದ ಒಂದು ಶೈಲಿ ಅಂತ ಹೇಳ್ಬೋದು, ಲೈಕ್ ಕ್ರಿಯೇಟಿವ್ ಮೈಂಡ್ ಇದೆ. ಸೊ ಯಾರು ಹೇಳ್ದಂಗೆ ಎಲ್ಲ ಮುತ್ತು ರತ್ನಗಳು ಅಂತ ಹೇಳ್ಬೋದು, ಅಂಥ ಕಲಾಕೃತಿಗಳು ಮಾಡಿದ್ದಾರೆ. ಸೊ ಕ್ರಿಯೇಟಿವ್ ಮೈಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ನೋಡಿದೆ, ಒಂದೊಂದು ಆರ್ಟ್ ವರ್ಕು ನಿಮಗೆ ಡಿಫ್ರೆಂಟ್ ಆಗಿದೆ, ಲೈಕ್ ನಿಮಗೆ ಬೇರೆ ಬೇರೆ ಲೋಕ ಕರ್ಕೊಂಡೋಗಿ ಬಂದುಬಿಡುತ್ತೆ. ಸೊ ಈ ಆರ್ಟಿಸ್ಟ್ಗಳಿಗೆ ಸೊ ನಾವೇನು ನೋಡಿರಲ್ವಲ್ಲ, ಅದನ್ನು ಡಿಫ್ರೆಂಟಾಗಿ ಕಲ್ಪನೆ ಮಾಡೋದೇ ಒಂದು ಆರ್ಟಿಸ್ಟ್ಗಳದ್ದು ಒಂದು ಜಗತ್ತು ಅಂತ ಹೇಳ್ಬೋದು. ಲೈಕ್ ಅವರು ಎಲ್ಲಿ ಅವ್ರಿಗೇನೋ ಅನಿಸಿರುತ್ತೆ, ಏನೋ ನೋಡಿರ್ತಾರೆ, ಅದನ್ನು ಅವ್ರ ಆರ್ಟ್ ಮೂಲಕ ಅದನ್ನು ವ್ಯಕ್ತಪಡಿಸ್ತಾರಲ್ಲ. ಸೊ ನೀವು ಅದನ್ನು ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಬಂದು ಅವರು ಈ ಸಮುದ್ರದ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ದಾರೆ. ಲೈಕ್ ನೀವು ಅಲ್ಲಿ ನೋಡಿದರೆ ಸೊ ಫುಲ್ಲಾಗಿ ಅವ್ರದ್ದೇ ಒಂದು ಶೈಲಿಯಲ್ಲಿ ಮೇಣಬತ್ತಿ ಏನೇನೋ ಯೂಸ್ ಮಾಡಿದ್ದಾರೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾನು ವೀಡಿಯೋ ತೊಗೊಳ್ಳುವಾಗ ನೋಡ್ತಾ ಇದ್ದೆ. ಬಟ್ ಅವರದಾದ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಹೇಳ್ಬೋದು. ಟ್ಯಾಲೆಂಟೆಡ್ ಅಂದರೆ ಸೊ ಅವರು ಥಿಂಕಿಂಗ್ ಕೆಪಾಸಿಟಿ ಇದೆ, ಅದು ಬೇರೆ ಲೆವೆಲ್ಲಿದೆ. ಸೊ ಇಲ್ಲೂ ಕೂಡ ನೋಡ್ಬೋದು ನೀವು, ಇದು ಕಡಲೆಕಾಯಿ ಅಂದರೆ ಕಡಲೆಕಾಯಿ ಪರಿಚಯ ಅಂತ ಮಾಡ್ತಾರಲ್ಲ, ಸೊ ಅದೇ ಥರ ಒಂದು ಕಡಲೆಯಲ್ಲಿ ಅದರಲ್ಲೂ ಕೂಡ ಅವರು ಸಣ್ಣ ಸಣ್ಣ ಮೆನ್ಯೂಟ್ ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿದರೆ ನಿಮಗೆ ಇಲ್ಲೊಂದು ಸ್ಕಲ್ಪ್ಚರ್ ಥರ ಕ್ಯಾನ್ವಾಸು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂರಲ್ ಈ ಥರ ಸಮಥಿಂಗ್ ಡಿಫ್ರೆಂಟ್ ಆಗಿತ್ತು. ನನಗೂ ಕೂಡ ಡಿಫ್ರೆಂಟ್ ಆಗಿತ್ತು ಎಕ್ಸಿಬಿಷನು. ನನ್ನ ಫ್ರೆಂಡ್ ಮುಕುಂದ್ ಕೂಡ ಫೋನ್ ಮಾಡಿದಾಗ ಹೇಳ್ತಿದ್ದ, ಎಕ್ಸಿಬಿಷನ್ ತುಂಬ ಡಿಫ್ರೆಂಟಾಗಿ ಬಂದಿದೆ, ಅದು ನೀನು ಬಂದು ನೋಡು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ದ. ಸೊ ನನಗೆ ಹೋದಾಗ ಅವ್ನು ಹೇಳಿದ ಮಾತು ಸತ್ಯ ಅನ್ನಿಸ್ತು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ನೀವು, ಸೊ ಇಲ್ಲೊಬ್ರು ಆರ್ಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ, ಸೊ ಅದನ್ನು ಆರ್ಟ್ನ ಬಂದ ಜನರುಗಳಿಗೆ ಅದನ್ನು ನೀವು ವ್ಯಕ್ತಪಡಿಸ್ಬೋದು. ಲೈಕ್ ಅದನ್ನು ನೀವು ಮುಟ್ಟಿ ತಿರುಗಿಸಿದಾಗ ಸೊ ಅಲ್ಲೊಂದೇನೋ ಒಂದು ಕ್ರಿಯೇಷನ್ ಆಗುತ್ತೆ, ಅದನ್ನು ಕೂಡ ಮಾಡ್ಬೋದು. ಅಂದರೆ ಲೈಕ್ ನಮ್ಮ ಎಕ್ಸ್ಪೀರಿಯನ್ಸ್ ಥರ ಅಲ್ಲಿ ತರ್ಬೋದು. ಸೊ ಆರ್ಟಿಸ್ಟ್ ಒಬ್ಬರೇ ಅಲ್ಲ, ಸೊ ನಾವು ಹೋದವ್ರು ಕೂಡ ಅದನ್ನು ಆರ್ಟ್ನ ಎಕ್ಸ್ಪೀರಿಯನ್ಸನ್ನು ತೊಗೋಬೋದು ಅನ್ನೋ ಥರ ಅವರು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮೂಲೆಯಲ್ಲಿದೆಯಲ್ಲ, ಇದು ಬಂದು ಯೋಗ ಆಸನ ಅಂತಾರೆ, ಆ ಥರ ವರ್ಕ್ಸು. ಸೊ ಇವರು ಪ್ರಸಾದ್ ಅಂತ ಆರ್ಟಿಸ್ಟ್ ಅವರು. ಅವರೇ ಎಲ್ಲ ಆರ್ಟಿಸ್ಟ್ನ ಸೇರಿಸಿ ಒಂದು ಟುಗೆದರ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್. ಇನ್ನೂ ಆ್ಯಕ್ಚುಲಿ ಅದು 10th ಆಗಸ್ಟಿಂದ 18th ಆಗಸ್ಟ್ ತನಕ ಇದೆ ಎಕ್ಸಿಬಿಷನ್ನು. ಸೊ ಯಾರೆಲ್ಲ ಬಂದಿಲ್ಲ ಈ ಎಕ್ಸಿಬಿಷನ್ ಒಂದ್ಸಲ ಭೇಟಿ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಆರ್ಟಿಸ್ಟು ಅವ್ರದ್ದೇ ಆದ ಒಂದು ಕೈ ಚಳಕ ಅಂತ ಹೇಳ್ತಾರಲ್ಲ, ಕೈ ಚಳಕ ಆ್ಯಂಡ್ ಅವ್ರದ್ದು ಥಾಟ್ ಇದೆಯಲ್ಲ, ಅದನ್ನು ತೊಗೊಂಬಂದಿದ್ದಾರೆ. ಸೊ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಆ್ಯಂಡ್
ಇದು ಒಂದು ನಮ್ಮ ಫ್ರೆಂಡ್ ಮುಕುಂದ್ ಅವ್ರದ್ದು. ಸೊ ಇವರು ಒಂದು ಕಪ್ಪೆಗಳ ಶೈಲಿಯಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಅದು ಅವರು ಯೋಗಾಸನ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿರೋದು ಸಣ್ಣ ಥೀಮ್ ಇದು. ಆ್ಯಕ್ಚುಲಿ ಅವ್ರು ಈ ಥರ ತುಂಬ ವರ್ಕ್ಗಳೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇದು ಅವ್ರದ್ದು ಒಂದು ಯೋಗಾಸನದ್ದು ಶೈಲಿಯಲ್ಲಿ ತುಂಬ ನೀಟಾಗಿ ಇದು ಮಾಡಿದ್ದಾರೆ. ಸೊ ಹಾಗೆ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ನಾನು ನೋಡಿದೆ, ಅಲ್ಲೊಂದು ಸೈಕಲಲ್ಲಿ ನಿಮಗೆ ನೋಡ್ಬೋದು ನೀವು, ಏನಂದರೆ ಸೊಳ್ಳೆ ಥರ ಮಾಡಿದ್ದಾರೆ. ಲೈಕ್ ತುಂಬ ಚೆನ್ನಾಗಿ ಬಂದಿದೆ ಅದು. ಲೈಕ್ ಅದು ಥಾಟ್ ಇದೆಯಲ್ಲ ಅವ್ರದ್ದು, ಅದು ಮಾಡಬೇಕು ಅಂತ ಅಥವಾ ಅದನ್ನು ಯೋಚನೆ ಮಾಡಿದಾರಲ್ಲ, ದಟ್ಸ್ ಗ್ರೇಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಎಕ್ಸಿಬಿಷನ್ ನೋಡಿದಾಗ. ಅದೇ ಮುಕುಂದ್ ಕೂಡ ಅದೇ ಹೇಳಿದ್ದೀನಿ, ನೀನು ಒಂದ್ಸಲ ಬಂದು ನೋಡಿದ್ರೆ ನೀನು ಡಿಫ್ರೆಂಟ್ ಲೋಕಾಗಿ ನೀನು ಕರ್ಕೊಂಡು ಹೋಗುತ್ತಿ ಇದು ಎಕ್ಸಿಬಿಷನ್ ಅಂತ ಹೇಳ್ದ ಅವನು. ಸೊ ಅದೇ ಥರ ಇತ್ತು. ಆ್ಯಂಡ್ ಚೆನ್ನಾಗಿ ಮೂಡ್ ಬಂದಿದೆ ಎಕ್ಸಿಬಿಷನ್. ಆ್ಯಂಡ್ ನಾನು ಯಾರೆಲ್ಲ ನೋಡಿಲ್ಲ, ಸೊ ಅವರಿಗೆಲ್ಲ ನಾನು ಹೇಳೋದೇನೆಂದರೆ, ಸೊ ನಿಮ್ಗೆ 18 ತನಕ ಇನ್ನೂ ಟೈಮ್ ಇದೆ, ಅಲ್ಲೇ ಹೋಗಿ ನೀವು ಅದನ್ನು ಎಂಜಾಯ್ ಮಾಡೋ, ಅದನ್ನು ನೀವು ಸವಿಬೇಕು ಅಂತ ಹೇಳ್ಬೋದು ನಾನು. ಆ್ಯಂಡ್ ಇವೊಬ್ಬರು ಆರ್ಟಿಸ್ಟ್ ಹೇಳ್ತಾಯಿದ್ರು, ನಮ್ಮ ಊರಲ್ಲೇ ನಡೆಯೋದನ್ನು ನಾನು ಅದನ್ನೇ ನಾವು ಚಿಕ್ಕವರಿದ್ದಾಗ ಏನು ನೋಡಿದ್ವಿ ನಮ್ಮ ಇವ್ರದ್ದೆಲ್ಲ, ಸೊ ಏನೇ ನಡೀತಿತ್ತು ಅಕ್ಕಪಕ್ಕ, ಅದನ್ನು ನಾನು ಇಟ್ಕೊಂಡು ಪೇಂಟಿಂಗ್ ಮಾಡಿದ್ದೇನೆ ಅಂತ ಅವರು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮುಕುಂದ್ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಈ ಹುಳ ಹಿಡ್ಕೊಂಡ್ಬಂದು ಕಪ್ಪೆ ಆ್ಯಕ್ಚುಲಿ ಈ ಥರ ಹುಳ ತಿಂತಾ ಇರುತ್ತೆ. ಸೊ ಅವನಿಗೆ ಅದು ನೋಡಿದಾಗ ಅದು ಊರದ ನೆನಪಾಗಿರುತ್ತೆ. ಮೇ ಬಿ ನಮ್ದು ಆ್ಯಕ್ಚುಲಿ ಉತ್ತರ ಕನ್ನಡ ಅಲ್ವಾ, ಅಲ್ಲಿ ಕಪ್ಪೆಗಳು ಬೆಳಕಿಗೆ ಬಂದು ಆ ಹುಳಗಳನ್ನ ಇಟ್ಕೊಂಡು ತಿಂತಾ ಇರುತ್ತೆ. ಸೊ ಆ ಕಾನ್ಸೆಪ್ಟಲ್ಲಿ ಅದನ್ನು ಅವನು ಎತ್ಕೊಂಡ್ಬಂದು ಅದನ್ನು ತೋರಿಸ್ತಾ ಇದ್ದೆ. ಆ್ಯಕ್ಚುಲಿ ಕಪ್ಪೆ ಆ ಹುಳ ತಿಂತಾ ಇರುತ್ತೆ ಆ್ಯಕ್ಚುಲಿ ಆ ಕಡೆ ಎಲ್ಲ. ನಿಮಗೆ ಉತ್ತರ ಕನ್ನಡ ಕಡೆ ಆದರೆ ಆಲ್ಮೋಸ್ಟ್ ಎಲ್ಲ ಕಡೆ ಕಪ್ಪೆ ಅದು ಹುಳನೇ ತಿನ್ನುತ್ತೆ. ಬಟ್ ನಮ್ಮ ಕಡೆ ನಾವು ಅದನ್ನು ನೋಡಿರ್ತೀವಲ್ಲ ತುಂಬ ಕಪ್ಪೆಗಳು. ಇನ್ನೊಂದು ಆ ಕಪ್ಪೆ ಅಂದಾಗ ನನಗೆ ನೆನಪಾಯ್ತು ಆ್ಯಕ್ಚುಲಿ, ನಮ್ಮೂರಲ್ಲಿ ಈ ಕಪ್ಪೆಗಳು ಒಂದು ಸೌಂಡ್ ಮಾಡುತ್ತೆ, ಟ್ರಾ 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 ಅಂತ. ಒಂದು ತುಂಬ ಚೆನ್ನಾಗಿದೆ, ಒಂಥರ ಒಳ್ಳೆ ನಿಮಗೆ ಪದ್ಯ ಆಡ್ದಂಗೆ ಇರುತ್ತೆ ಅದು. ಆ್ಯಂಡ್ ಇದು ನಿಮಗೆ ವಿನ್ಯಾಸ್ ಅಂತ, ಸೊ ನಮ್ಮ ಯೂನಿವರ್ಸಿಟಿ ನಮಗೆ ಜೂನಿಯರ್ ಆಗಬೇಕು, ಅವ್ರದ್ದು ತುಂಬ ಚೆನ್ನಾಗಿ ಅದು ಅವ್ರದ್ದು ಇಲ್ಲಿ ಇದೇ ಗ್ಯಾಲರಿಯಲ್ಲಿ ಸೆಕೆಂಡ್ ಎಕ್ಸಿಬಿಷನ್ ಅನ್ಕೋತೀನಿ ಅವ್ರದ್ದು. ಇದು ಕೂಡ ಅವ್ರದ್ದೇ ಒಂದು ಶೈಲಿಯಲ್ಲಿ ಅವರು ಆ ದೇವ್ರದ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮ ಹಳ್ಳಿ ಶೈಲಿ ಕುರಿಗಳು. ಆ್ಯಂಡ್ ಇದಾಗಲೇ ನಿಮಗೆ ಒಂದು ವರ್ಕ್ ತೋರಿಸಿದ್ನಲ್ಲ ನಿಮ್ಗೆ ಆರ್ಟಿಸ್ಟ್ದು, ಏನಂದರೆ ಇದು ಕಡಲೆ. ಸೊ ಆ ಕಾನ್ಸೆಪ್ಟಲ್ಲಿ ಅವ್ರದ್ದು ಇದೊಂದು ಮಾಡಿದ್ದಾರೆ. ಈಗ ನಾನು ಫಸ್ಟ್ ಗ್ರೌಂಡ್ ಫ್ಲೋರ್ ನಿಮಗೆ ತೋರಿಸಿರೋದು. ಈಗ ಫಸ್ಟ್ ಫ್ಲೋರ್ ಹೋಗಬೇಕು. ಸೊ ಇಲ್ಲಿ ಫಸ್ಟ್ ಫ್ಲೋರ್ ಹೋಗುವಾಗ ನಿಮಗೆ ಏನಾಗಿದೆ ಅಂದರೆ, ಲೈಕ್ ಮೆಟಲ್ಗಳನ್ನು ಕೂಡ ಆರ್ಟ್ ಇಡೋ ಥರ ಅದನ್ನು ಬಳಸ್ಕೊಂಡು ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲೂ ಸ್ಪೇಸ್ನ ವೇಸ್ಟ್ ಮಾಡಿಲ್ಲ, ಅದನ್ನು ಸ್ಪೇಸ್ನ ನೀಟಾಗಿ ಬಳಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಅನಿಸುತ್ತೆ ಆಸ್ಪದ ಆರ್ಟ್ ಸ್ಪೇಸ್ ಅಂತ ಹೆಸರಿಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಸೊ ಆ ಸ್ಪೇಸ್ನ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಲೈಕ್ ಅದನ್ನು ಬಳಸ್ಕೊಳ್ಳೋದಿದೆಯಲ್ಲ, ಈ ಎಕ್ಸಿಬಿಷನ್ನ ಎಲ್ಲೆಲ್ಲಿ ಯಾವುದನ್ನು ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಥರ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಈ ಆಸ್ಪದ ಆರ್ಟ್ ಗ್ಯಾಲರಿ ಇದೆಯಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ, ಇವರು ಈ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳನ್ನ ಹುಡುಕಿ ಸೊ ಎಕ್ಸಿಬಿಷನ್ ಮಾಡ್ತಾಯಿದ್ದಾರೆ. ಸೊ ಸಪೋರ್ಟ್ ಮಾಡೋಣ. ಆ್ಯಂಡ್ ವರ್ಕ್ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅವರ ಗ್ಯಾಲರಿಗೆ ತಕ್ಕಂಥ ಒಳ್ಳೊಳ್ಳೆ ವರ್ಕ್ಗಳೆಲ್ಲ ಮಾಡಿದ್ದಾರೆ. ಸೊ ನಿಮಗೆ ಇದೆಲ್ಲ ಕೆಲವೊಂದು ಕಡೆ ಮೇಣಬತ್ತಿಗಳನ್ನ ಬಳಸ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಅವರು. ಅದು ಹೆಂಗೆ ಬರುತ್ತೆ ಹಾಗೆ ನಾನು ಬಿಟ್ಬಿಟ್ಟಿದ್ದೆ ಸರ್, ಅದೇನೋ ಕೆಮಿಕಲ್ ಎಲ್ಲ ಹಾಕಿ ಏನೋ ಮಾಡಿದ್ದಾರೆ ಮಾಡಿದ್ದಾರೆ. ಸೊ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಆಗಿತ್ತು. ಆ್ಯಂಡ್
ತುಂಬ ಜನ ಆರ್ಟಿಸ್ಟ್ ಕೂಡ ಬಂದಿದ್ರು ಅವತ್ತು. ಎಕ್ಸಿಬಿಷನ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಈ ಎಕ್ಸಿಬಿಷನ್ ಮಾತ್ರ. ಯಾಕೆ ಅಂದರೆ ಸೊ ಆರ್ಟಿಸ್ಟ್ಗಳ ಥಿಂಕಿಂಗ್ ಲೆವೆಲ್ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಅದೊಂಥರ ಬೇರೆ ಲೋಕ ಕರ್ಕೊಂಡು ಹೋಗುತ್ತೆ. ಸೊ ನಿಮಗೆ ನೋಡ್ತಾ ಇದ್ದರೆ ಸಮಥಿಂಗ್ ನಮ್ಮ ಮೈಂಡ್ ಕೂಡ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿರುತ್ತೆ. ಲೈಕ್ ಸೊ ನಾನು ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಆ ಕೆಲವು ಆರ್ಟ್ಗಳನ್ನ ನೋಡಿದಾಗ ಸೊ ನಮ್ಮದು ಮೈಂಡ್ ಸ್ವಲ್ಪ ಬ್ರಾಡ್ ಆಗುತ್ತೆ. ಲೈಕ್ ಅಂದರೆ ನಮ್ಮದು ಯೋಚನೆಗಳು ಸ್ವಲ್ಪ ಬ್ರಾಡ್ ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸಿಬಿಷನ್ ಮುಗಿತಾ ಇದ್ದ ಹಾಗೆ ಒಂದು ಲೈವ್ ಮ್ಯೂಸಿಕ್ ಥರ, ಅಂದರೆ ನೀವು ಏನು ಹೇಳ್ಬೋದು, ಪರ್ಫಾರ್ಮಿಂಗ್ ಆರ್ಟ್ ಅಂತ ಹೇಳ್ಬೋದು. ಅದನ್ನು ಅವರು ಲೈಕ್ ಮೈಲ್ಡಾಗಿ ಲೈಕ್ ಆರ್ಟನ್ನು ಸವಿಬೇಕಂದ್ರೆ ನಮಗೊಂದು ಕೂಲಾಗಿರೋ ಒಂದು ಮ್ಯೂಸಿಕ್ ಬೇಕಾಗಿರುತ್ತೆ. ಸೊ ಆ ಮ್ಯೂಸಿಕ್ ಜೊತೆ ನಾವು ಆರ್ಟ್ ವರ್ಕ್ ನೋಡಿಬಿಟ್ರೆ ಒಂಥರ ಲೋಕನೇ ಬೇರೆ ಬಿಡಿ, ಅದು ಸೊ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಆ ಮೈಲ್ಡ್ ಆಗಿರೋ ಮ್ಯೂಸಿಕ್ ಕೇಳ್ಕೊಂಡು ಆರ್ಟ್ ವರ್ಕ್ ನೋಡ್ತಾ ಇದ್ರೆ ಫೀಲ್ ಬೇರೆ ಥರ ಇರುತ್ತೆ. ಆ್ಯಂಡ್ ಅದನ್ನು ಅಲ್ಲಿ ಲೈವ್ ಪರ್ಫಾರ್ಮಿಂಗ್ ಆರ್ಟ್ ಥರ ಮ್ಯೂಸಿಕ್ ಮೂಲಕ ಅದನ್ನು ಕೂಡ ಒಂದು ಪಾರ್ಟ್ ಆಫ್ ದ ಆರ್ಟ್ ಅಂತ ಅದನ್ನು ಕೂಡ ಮಾಡಿದರು. ಆ್ಯಂಡ್ ಇದು ಕಾನ್ಸೆಪ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. Come closer because you may not be able to hear the instrument. I don't have a mic, speaker and all that. Come closer and say. ಹಾಗೆ ಮಾತಾಡ್ತಾ ಸೊ ಇವರು ನಮ್ಮ ಆಸ್ಪದ ಆರ್ಟ್ ಗ್ಯಾಲರಿ ಓನರ್ ಇದ್ದಾರಲ್ಲ, ಅವ್ರು ಬಂದು ಶಿವಮೊಗ್ಗದವ್ರು ಅಂತ ಹೇಳ್ತಾಯಿದ್ರು. ಮೇಡಮ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳ್ತಾಯಿದ್ರು, ಸೊ ನಾನು ಶಿವಮೊಗ್ಗ ಆಗಿರೋದ್ರಿಂದ ಸೊ ಆ ಶಿವಮೊಗ್ಗದಲ್ಲಿ ಒಂದು ಮನೆಯದು ಒಂದು ಲಾಸ್ಟಲ್ಲಿ ಒಂದು ಫಿನಿಶಿಂಗ್ ಥರ ಇರುತ್ತೆ, ಲೈಕ್ ಅಟ್ಟದ ಮನೆ ಥರ. ಸೊ ಅದನ್ನು ಕೂಡ ಅವರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು ಈ ಗ್ಯಾಲರಿ ಮಾಡುವಾಗ. ಸೊ ಅದನ್ನು ಕೂಡ ಒಂದು ಪೀಸ್ ಆಫ್ ಮೈಂಡ್ ಥರ ವರ್ಕ್ ಮಾಡೋಕ್ಕೆ, ಅಥವಾ ಅಲ್ಲೂ ಕೂಡ ನಾವು ಆರ್ಟ್ ಎಕ್ಸಿಬಿಷನ್ ಅಂದರೆ ಆರ್ಟ್ನ ಎಕ್ಸಿಬಿಷನ್ ಮಾಡ್ಬೋದು, ಅಂದರೆ ಲೈಕ್ ಎಕ್ಸಿಬಿಟ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಸೊ ಅದು ನಮ್ಮ ಈ ಮಲೆನಾಡು ಸೈಡ್ ಕಡೆ ಎಲ್ಲ ಆಲ್ಮೋಸ್ಟ್ ಇರುತ್ತೆ ಆ ಥರ ಒಂದು ಅಟ್ಟದ ಮನೆ, ಅಂದರೆ ಲೈಕ್ ಹಂಚೆಲ್ಲ ಹಾಕಿ ಮಾಡಿರ್ತಾರೆ. ಅದೊಂದು ಕಾನ್ಸೆಪ್ಟ್ ಅಂತ ಅವರು ಈ ಗ್ಯಾಲರಿದು ಒಂದು ಸ್ಟ್ರಕ್ಚರ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಅವರು ಹೇಳ್ತಾಯಿದ್ರು. ಗ್ಯಾಲರಿ ಈ ಥರ ನನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದೆ ಅಂತ ಮೇಡಮ್ ಹೇಳ್ತಾಯಿದ್ರು. ಆ್ಯಂಡ್ ನಾನು ಕೂಡ ಅದೇ ಹೇಳಬೇಕು, ಮೇಡಮ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆಲ್ಲ ಯಾರಿದ್ದಾರೆ ಸೊ ಅವರೆಲ್ಲ ವರ್ಕ್ಸ್ ಎಲ್ಲ ನೋಡಿ ಅವರಿಗೆ ತೃಪ್ತಿ ಆದರೆ ಖಂಡಿತ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಒಂದು ಎಕ್ಸಿಬಿಷನ್ ಮಾಡೋಕ್ಕೆ. ಅವರ ವರ್ಕ್ನ ಸೊ ತೋರ್ಸೋಕ್ಕೆ ಒಂದು ಸ್ಪೇಸ್ ಥರ ಮಾಡಿದ್ದಾರೆ. ಲೈಕ್ ಅದಕ್ಕೇ ಅವರು ಗ್ಯಾಲರಿ ಥರ ಒಂದು ಮಾಡಿ, ಸೊ ಅಪ್ಕಮಿಂಗ್ ಆರ್ಟಿಸ್ಟ್ಗೆ ಹೆಲ್ಪ್ ಆಗಲಿ ಅಂತ ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ಅವರು ಆರ್ಟ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋಕ್ಕೆ ಅವರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗೆ ಇದೆ ಆ್ಯಕ್ಚುಲಿ ಇದು ಅಟ್ಟದ ಮನೆ ಅಂತ ಹೇಳಿದ್ವಲ್ಲ ನಾನು ಆಗಲೇ. ಸೊ ಇದು ಒಂದು ಅಟ್ಟದ ಮನೆ ಥರ ಫೀಲ್ ಬರುತ್ತೆ ನಿಮಗೆ ಅಂತ ಅದು ನೋಡಿದಾಗ. ನಿಮಗೆ ಇಲ್ಲಿ ಪೇಂಟಿಂಗು ಆ್ಯಂಡ್ ಸ್ಕಲ್ಪ್ಚರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಸ್ಕಲ್ಪ್ಚರ್ಸು, ಲೈಕ್ ಫೈಬರು ಅಥವಾ ನಿಮಗೆ ಮೆಟಲ್ಲು ಆ್ಯಂಡ್ ಸಿರಾಮಿಕ್ಕು, ಅದಾದಮೇಲೆ ನಿಮಗೆ ಎನ್ಸಿಲ್ಲು, ಆಮೇಲೆ ಕೆಲವು ವೇಸ್ಟ್ ಮೆಟೀರಿಯಲಿಂದ ಎಲ್ಲ ವರ್ಕ್ ಮಾಡಿರೋದು ಅದೆಲ್ಲ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತು ನಿಮಗೆ ಆರ್ಟ್ ವರ್ಕ್ಸ್ಗಳನ್ನ ನಮ್ಮ ಟ್ಯಾಟೋ ಜೊತೆನೇ ಆರ್ಟ್ ಗ್ಯಾಲರಿಗಳಿಗೆ ವಿಸಿಟ್ ಮಾಡ್ತಾ ಆರ್ಟ್ಗಳನ್ನ ಕೂಡ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಮತ್ತು ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ.
ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಆಲ್. ಹಾಗೆ ಇದೇಗೆ ಎಲ್ಲರಿಗೆ ಮಕ್ಕಳು ಸ್ಕೂಲಿಂದ ಕೂಡ ಬಂದು ವಿಸಿಟ್ ಮಾಡಿಕೊಂಡು ಅವರಿಗೆ ನೆಕ್ಸ್ಟ್ ಫ್ಯೂಚರ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಆರ್ಟ್ ಬಗ್ಗೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ ನೆಕ್ಸ್ಟು ಅವ್ರು ಏನು ಮಾಡಬೇಕು ಅಂತ ಫ್ಯೂಚರಲ್ಲಿ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.